ಇದು NT ಕನ್ನಡ ಲಾಗ್ಸ್. ಸೊ ನಾವಿವತ್ತು ಹೈದ್ರಾಬಾದಿ ಚಿಕನ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀವಿ. ಬಿರಿಯಾನಿ ಮಾಡಲಿಕ್ಕೆ ಮೊದಲು ಆನಿಯನ್ ಫ್ರೈ ಮಾಡ್ಕೊಬೇಕು ಬ್ರೌನ್ ಕಲರ್ ಬರೋವರೆಗೂ. ಹಾಗೆ ಚಿಕನ್ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮ್ಯಾರಿನೇಟ್ ಮಾಡಲಿಕ್ಕೆ ನಾನು ಏನೆಲ್ಲ ಸ್ಪೈಸಸ್ ತೊಗೊಂಡಿದ್ದೀನಿ ಅಂತನ: ಚಕ್ಕೆ, ಲವಂಗ, ಸ್ಟಾರ್ ಹೂವು, ಮರಾಠಿ ಮೊಗ್ಗು, ಸೋಂಪು, ಏಲಕ್ಕಿ, ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲ, ಚಿಲ್ಲಿ ಪುಡಿ. ಇವಾಗ 2 kg ಚಿಕನ್ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಅರ್ಧ ಲೀಟ್ರ್ ಮೊಸರು ಹಾಕಿದ್ಮೇಲೆ ಇವಾಗ ಚಿಕನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಬೇಕು. ಹಾಗೆ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಹಾಗೆ ಫ್ರೈ ಮಾಡಿರೋ ಆನಿಯನ್ನು, ಆಯಿಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ಒಂದು ಕುಕ್ಕರ್ಗೆ ಮಸಾಲೆ ಪದಾರ್ಥ ಎಲ್ಲ ಹಾಕ್ಕೊಂಡು ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ 7, ಸಾಲ್ಟು, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊಂಡು ಕುದಿಲಿಕ್ಕೆ ಇಟ್ಕೊತೀನಿ. ಬಿರಿಯಾನಿ ಮಾಡಲಿಕ್ಕೆ 3 ಲೋಟ ಬಾಸುಮತಿ ರೈಸ್ ತಗೊಂಡಿದ್ದೀನಿ. ನೋಡಿ, ಇವಾಗ ನೀರು ಕುದೀತಾ ಇದೆ. ನಮ್ಮದು ಅಕ್ಕಿ ಹಾಕ್ಕೊಂಡು ಬೆಂದ ನಂತರ ಇವಾಗ ಚಿಕನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ. ನೀರೇನು ಹಾಕೊಬಾರ್ದು, ಅದರಲ್ಲೇ ಚಿಕನ್ನಲ್ಲೇ ನೀರು ಬಿಟ್ಕೊಳುತ್ತೆ. ಹಾಗೆ ಚಿಕನ್ನು ಅರ್ಧ ಬೆಂದ ನಂತರ ರೈಸ್ ಹಾಕ್ಕೊತಾ ಇದ್ದೀವಿ ಮೇಲೆ ದಮ್ ಕಟ್ಟಲಿಕ್ಕೆ. ಹಾಗೆ ಫುಡ್ ಕಲರ್ ತೊಗೊಂಡಿದ್ದೀನಿ 2, ಲೆಮನ್ನು ಮತ್ತು ಆರೆಂಜು. ಈ ಥರ ಹಾಕ್ಕೊಂಡು ಮೇಲ್ಗಡೆ ಫ್ರೈ ಮಾಡಿರೋ ಆನಿಯನ್ ಹಾಕ್ಕೊಂಡು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ದಮ್ ಕಟ್ಟಲಿಕ್ಕೆ ಇಡ್ತಾಯಿದ್ದೀವಿ. ನೋಡಿ, ಇವಾಗ ಪ್ಲೇಟ್ ಓಪನ್ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಹೈದ್ರಾಬಾದಿ ದಮ್ ಬಿರಿಯಾನಿ ಮನೇಲೇ ಯಾವ ಥರ ಮಾಡ್ಕೊಬೋದು ಅಂತಾನೆ. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟು ಆಲ್.